Hello viewers, welcome back. We are continuing the part 3 plum cake video after 20 days of fermentation. So let's start the video. So first 2 eggs na add ಮಾಡ್ಕೋಬೇಕು. Blend ಮಾಡಬೇಕು with the help of blender. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಡಾ ಆಡ್ ಮಾಡಿಕೊಂಡು ಮತ್ತೆ ಬ್ಲೆಂಡ್ ಮಾಡಬೇಕು. 2 ಬೌಲ್ ಪ್ರೀಮಿಯಂ ಆಟನ ಆ್ಯಡ್ ಮಾಡ್ಕೋಬೇಕು ಬ್ಲೆಂಡ್ ಮಾಡ್ಕೊಂಡಿರೋ ಎಗ್ಗೆ. ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನ್, ಬೇಕಿಂಗ್ ಪೌಡರ್ 1 ಟೇಬಲ್ ಸ್ಪೂನ್, ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಕೋಕೋ ಪೌಡರ್, 2 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್, ಇಟ್ ಈಸ್ ಫಾರ್ ಟೇಸ್ಟ್. ಇದನ್ನು ನೀಟಾಗಿ ಸೇವ್ ಮಾಡ್ಕೊಳ್ಳೋಣ. ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಶುಗರ್ ಕ್ಯಾರಮಲೈಸೇಷನ್ ಮಾಡಬೇಕು. 1 ಬೌಲ್ ಶುಗರ್ನ ಹೀಟ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ 1 ಬೌಲ್ ಆಫ್ ವಾಟರ್ನ ಕೂಡ ಆ್ಯಡ್ ಮಾಡಬೇಕು. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಕ್ಯಾರಮಲೈಸೇಷನ್ ಆಫ್ ಶುಗರ್. ಈ ಸಿರಪ್ನ ಕೂಡ ನಾವು ನಮ್ಮ ಕೇಕ್ ಮಿಕ್ಸಿಂಗಿಗೆ ಆ್ಯಡ್ ಮಾಡ್ಕೋಬೇಕು. ಸಿನ್ನಮನ್ ಪೌಡರ್ ಹಾಗೆ ಕ್ಲೋ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬೇಕು. ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸಾರಿ. 2 ಟೇಬಲ್ ಸ್ಪೂನ್ ಬಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ 1/2 ಕಪ್ ರಾ ಮಿಲ್ಕ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. 2 ಟೇಬಲ್ ಸ್ಪೂನ್ ವಿನೇಗರ್, ಫರ್ಮೆಂಟೆಡ್ ಫ್ರೂಟ್ಸ್ ಆ್ಯಂಡ್ ನಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡಿ ಆದಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಪ್ಯಾನ್ಗೆ ಬಟರ್ ಪೇಪರ್ನ ಸೆಟ್ ಮಾಡ್ಕೋತಾ ಇದ್ದೀವಿ. ಬಾಟಮ್ ಹಾಗೆ ಸರೌಂಡಿಂಗಿಗೆ ಸೆಟ್ ಮಾಡ್ಕೋಬೇಕು. ಒನ್ಸ್ ಸೆಟ್ ಆದಮೇಲೆ ಕೇಕ್ ಪ್ಯಾನ್ಗೆ ಈ ಥರ ಫೋಲ್ಡ್ ಮಾಡ್ಕೋಬೇಕು. 3 ಟೈಮ್ಸ್ ಟ್ಯಾಪ್ ಮಾಡಬೇಕು. ಸೊ ಓವನ್ನ ನಾವು 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿ ಇಟ್ಕೊಂಡಿರಬೇಕು. ಹಾಗೆ ಮೇಲೆ ಡೆಕೋರೇಷನ್ಗೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೇಕು. ಸೊ ಪ್ರೀ ಹೀಟೆಡ್ ಓವನ್ಗೆ ನಾವು ಕೇಕ್ನ ಇಡ್ತಾ ಇದ್ದೀವಿ. 40 ಮಿನಿಟ್ಸ್ ಇಡಬೇಕು. 40 ಮಿನಿಟ್ಸ್ ಆಗಿದೆ. ಕೇಕ್ನ ನೋಡೋಣ. ಒಂದು ಸ್ಟಿಕ್ನ ತೊಗೊಂಡು ಈ ಥರ ಚೆಕ್ ಮಾಡ್ಕೋಬೇಕು. ಸ್ಟಿಕ್ ಆಗಿಲ್ಲ ಅಂತಂದರೆ ಅವ್ರ ಕೇಕ್ ಇಸ್ ಪರ್ಫೆಕ್ಟ್ಲಿ ರೆಡಿ ಅಂತ. ಸೊ ಟೇಸ್ಟ್ ನೋಡುವ. ಓಕೆ, ಹೇಗಿದೆ ಪ್ರಿಯಾ ಕೇಕು? ತುಂಬ ಡೆಲಿಷಿಯಸ್ ಆಗಿದೆ ಕೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಆಂಟಿ ಟೇಸ್ಟು. ನಮ್ಮ ಕೇಕ್ ರೆಸಿಪಿ ಹೇಳ್ಕೊಟ್ಟರು ಇವರೇ. ಸೊ ಎಲ್ಲರೂ ಟ್ರೈ ಮಾಡಿ ಕ್ರಿಸ್ಮಸ್ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಕ್ರಿಸ್ಮಸ್ ಟು ಒನ್ ಆ್ಯಂಡ್ ಆಲ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್.